ಹೇ ಗಾಯ್ಸ್, ಹೌದು ತುಂಬ ಟೈಮ್ ಆಯಿತು ನಾನು ವ್ಲಾಗ್ ಮಾಡಿದೆ. ಸೊ ರೀಸನ್ ಇದೆ, ಯಾಕೆಂತಂದರೆ ನಾನೊಂದು ಸಣ್ಣದಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಸಣ್ಣ ಒಂದು ಟ್ರೈನಿಂಗ್ ಸೆಂಟರ್. ಮತ್ತು ಸ್ವಲ್ಪ ಪರ್ಸ್ನಲ್ ರೀಸನ್ಸಲ್ಲಿ ಇದ್ದಿದ್ರೆ ನನಗೆ ವ್ಲಾಗ್ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಗೊತ್ತು, ಸ್ವಲ್ಪ ಡಿಲೇ ಆಗಿದೆ, ಸ್ವಲ್ಪ ಡಿಲೇ ಅಂತಲ್ಲ, ಸ್ವಲ್ಪ ಮನಸ್ಸೇ ಆಗಿದೆ. ಆದರೂ ಕೂಡ ನಾನಿವತ್ತೊಂದು ಒಳ್ಳೆ ಟೂರ್ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ, ಒಂದು ಒಳ್ಳೆ ಟ್ರಾವೆಲ್ ಆಗಿ ಬಂದಿದ್ದೀನಿ. ಎಲ್ಲಿ ಗೊತ್ತಾ? ನಮ್ಮ ಕರ್ನಾಟಕದ ಹತ್ತಿರದಲ್ಲಿರುವಂಥ ಒಂದು ಪುಟ್ಟ ಸ್ಟೇಟ್ ಗೋವಾ. ಹೌದು, ಗೋವಾದಿಂದ ಇನ್ನೊಂದು ಪ್ಲೇಸ್ ಇದೆ, ಲಕ್ಷದ್ವೀಪ್. ಸೊ ಫಸ್ಟ್ ಆಫ್ ಆಲ್ ಗೋವಾಗೆ ಹೋಗಬೇಕು ಅಂತಂದರೆ ಕರ್ನಾಟಕದಿಂದ ಎಲ್ಲರೂ ಈಸಿಯಾಗಿ ಹೋಗಿ ಬರ್ತಾರೆ, ನೋ ಇಶ್ಯೂಸ್ ಏನೂ ಇಲ್ಲ. ತುಂಬ ಜನ ಹೋಗ್ತಾನೆ ಇರ್ತಾರೆ, ಬರ್ತಾ ಇರ್ತಾರೆ. ಆದರೆ ಲಕ್ಷದ್ವೀಪ್ ಹೋಗ್ತಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಆದರೆ ತುಂಬ ಚೆನ್ನಾಗಿದೆ. ಇನ್ನೂ ಲಕ್ಷದ್ವೀಪ್ ಯಾವ ಥರ ಹೋಗಬೇಕು ಅಂತ ಗೊತ್ತಿಲ್ಲ. ಲಕ್ಷದ್ವೀಪ್ ಹೋಗಬೇಕು ಅನ್ನೋದು ತುಂಬ ಪ್ರೊಸೀಜರ್ ಇದೆ. ಫಸ್ಟ್ ಆಫ್ ಆಲ್ ನೀವು PCC ತೆಗಿಬೇಕು. PCC ಅಂದರೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಅದಾದಮೇಲೆ ನೀವು ಅಲ್ಲಿ ಒಬ್ಬ ಲೋಕಲ್ ಸಿಟಿಸನ್ನ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ನೀವೇನು ಮಾಡಬೇಕು ಅಂತಂದರೆ ಪರ್ಮಿಟ್ ತೆಗಿಬೇಕು. ನೀವು ತೆಗೆದಿರೋಂಥ PCC ಕಳಿಸ್ಕೊಟ್ಟು ಪರ್ಮಿಟ್ ತೆಗಿಬೇಕು. ಅದಾದಮೇಲೆ ನಿಮಗೆ ಫ್ಲೈಟ್ ಅಥವಾ ಶಿಪ್ ಯಾವುದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಫ್ಲೈಟಲ್ಲಿ ಹೋಗ್ತಾ ಇದ್ದರೆ ನೀವು ಅಬ್ಸಲ್ಯೂಟ್ಲಿ ನೀವು ಗೋವಾದಿಂದಲೇ ಹೋಗೋಕ್ಕಾಗೋದು. ಇಲ್ಲ ನೀವು ಶಿಪ್ಪಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ನೀವು ಫಸ್ಟ್ ಇಲ್ಲಿಗೆ ಹೋಗಬೇಕು, ಮ್ಯಾಂಗ್ಳೂರ್ ಅಥವಾ ಇಲ್ಲ ಕೊಚ್ಚಿ. ಎರಡು ಕಡೆಯಿಂದ ನಿಮಗೆ ಡೈರೆಕ್ಟಾಗಿ ಶಿಪ್ಗಳು ಅವೈಲಬಿಲಿಟಿ ಇದೆ. ನಾನು ಮೇಯ್ನಾಗಿ ಬ್ಲಾಗ್ ನಿಮ್ಮ ತರಕ್ಕೆ ವಿಷಯ ಅಂತಂದರೆ ಫಸ್ಟ್ ಆಫ್ ಆಲ್ ಲಕ್ಷದ್ವೀಪ್ ಎಕ್ಸ್ಪ್ಲೋರ್ ಮಾಡಬೇಕು, ಗೋವಾ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು. ಗೋವಾ ಒಂದು ಟೈಮ್ ಹೋಗಿದ್ದೀವಿ, ಇನ್ನೊಂದು ಟೈಮ್ ಕೂಡ ಹೋಗ್ತಾ ಇದ್ದೀವಿ. ಆದರೆ ಮೇಯ್ನಾಗಿ ನಾನಿಲ್ಲಿ ಫೋಕಸ್ ಮಾಡ್ತಿರೋದು ಲಕ್ಷದ್ವೀಪ. ಅಲ್ಲಿರುವಂಥ ಜನರ ಏನು ಕಲ್ಚರ್ ಇದೆ, ಅವರ ಏನು ಊರು ಯಾವ ಥರ ಇದೆ ಎಲ್ಲ ನಿಮ್ಮ ಮುಂದೆ ತರಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ. ಸೊ ಅದನ್ನು ಸಪೋರ್ಟ್ ಮಾಡಿ, ಈ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಕೊಡ್ತಾ ಇರಿ. ಮರೆಯದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯಾಬ್ಲೋ ಟ್ರಾವೆಲರ್. ನಾವು ನಿನ್ನೆ ಗೋವಾ ರೀಚ್ ಆದ್ವಿ. ಸೊ ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ನಾವು ನೆಕ್ಸ್ಟ್ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಆಗಿರುವಂತಹ ಅಗೋಡಾ ಫಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ಸೊ ಒಂದು 2 ಸ್ಕೂಟಿ ರೆಂಟಿಗೆ ತಗೊಂಡಿದ್ದೀವಿ ಬೆಸ್ಟ್ ಆಗಿ. ಸೊ ನಾವು ಹಿಲ್ ಸ್ಟೇಷನ್ ಹತ್ತಾ ಇದ್ದೀವಿ ಮತ್ತೆ ಗೋವಾ. ಗೈಸ್, ಫೈನಲಿ ನಾವು ಅಗೋಡಾ ಫೋರ್ಟ್ ರೀಚ್ ಆದ್ವಿ. ನಮಗೆ ಇಂಡಿಯನ್ಸ್ಗೆ ಜಸ್ಟ್ 25 ರುಪೀಸ್, ಫಾರಿನರ್ಸ್ ಬರ್ತಿದ್ದಾರೆ ಅವರಿಗೆ 300 ರುಪೀಸ್ ಪರ್ ಹೆಡ್ ಇಲ್ಲಿ ಫೀಸಸ್ ಬರುತ್ತೆ. 25 ರುಪೀಸ್ ಪೇ ಮಾಡಿ ನೀವು ಟಿಕೆಟ್ ತಗೊಂಡ್ರೆ ನಿಮಗೆ ಒಳಗಡೆ ಎಂಟ್ರಿ ಸಿಗುತ್ತೆ. ಸೊ ನೀವು ಮೇಲೆ ಹೋಗ್ಬೋದು. ಈ ಅಗೋಡಾ ಫಾರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ಪೋರ್ಚುಗೀಸಲ್ಲಿ ಅಗೋಡಾ ಅಂದರೆ ವಾಟರ್ ಟ್ಯಾಂಕ್ಸ್. ಸೊ ಈ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡಿದ್ದಾರೆ ಇಲ್ಲಿ. ಮೇಯ್ನಾಗಿ ಅಂತಂದರೆ ಇವ್ರದ್ದು ಕಟ್ಟಿರೋ ಉದ್ದೇಶ ಏನು ಅಂತಂದರೆ ಇಲ್ಲಿ ಅವರ ಯುದ್ಧ ಸಾಮಗ್ರಿಗಳು, ಗನ್ ಪೌಡರ್ಸ್ ಮತ್ತು ಗ್ಯಾಲನ್ಸ್ಗಳು, ಅದೇ ಥರ ಇವರಿಗೆ ಮೇಯ್ನಾಗಿ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಮಾತ್ರ ಅಲ್ಲ, ಯಾವುದೇ ಕಾರಣಕ್ಕೂ ಶತ್ರುಗಳು ಒಳಗಡೆ ಬರಬಾರ್ದು, ಅದಕ್ಕೆ ಇವರ ಕೋಟೆದ ಸುತ್ತ ನೀರು ಹಾಯಿಸ್ತಾ ಇದ್ರು. ಬರೋಬ್ಬರಿ ಇದರ ಸ್ಟೋರೇಜ್ ಕೆಪಾಸಿಟಿ ಅನ್ನೋದು 23,70,000 ಗ್ಯಾಲನ್ಸ್ ನೀರು ಇದು ಹಿಡಿದಿಟ್ಕೊಳ್ತಾ ಇತ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಅಂತ. ಗೈಸ್ ಹಲೋ, ಒಂದು ಸಣ್ಣ ಎಡಿಟ್ ಆಗಿಬಿಡ್ತು ನಮ್ಮ ಪ್ಲ್ಯಾನಲ್ಲಿ. ಸೊ ನಾವು ಅಗೋಡಾ ಫೋರ್ಟ್ಗೆ ಬಂದಮೇಲೆ ಅಗೋಡಾ ಜೈಲ್ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ಮಳೆ ಬಂದುಬಿಡ್ತು. ಸೊ ಎಲ್ಲರೂ ಚಂಡಿ ಆಗಿಬಿಟ್ವಿ. ಆ ಒಂದು ರೀಸನ್ ಇರೋದ್ರಿಂದ ನಮಗೆ ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ನಾವು ವೈಂಡ್ ಅಪ್ ಮಾಡಿ ನಮ್ಮ ರೂಮಿಗೆ ನಾವು ವಾಪಸ್ ಬಂದಿದ್ದೀವಿ. ಸೊ ನಾವು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಒಂದು ಸೂಪರ್ ಆಗಿರುವಂಥ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಆಗಿ. ಸೊ ನಮಗೆ ನಾಳೆ ಸಿಗುವ. ಯೋ ಗಾಯ್ಸ್, ಮತ್ತೆ ಅಲ್ಲ, ಸೊ ನಾವಿವಾಗ ಇವತ್ತೊಂದು ಪ್ಯಾಕೇಜ್ ಪ್ಲ್ಯಾನ್ ಮಾಡಿದ್ವಿ, ಸ್ಕೂಬಾ ಡೈವಿಂಗ್ ಮತ್ತು ಪ್ಯಾರಾಗ್ಲೈಡಿಂಗ್ ಅದರದ್ದು. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸ್ಕೂಬಾದ ಪ್ಯಾಕೇಜ್ ತಗೊಂಡಿರೋಂತಹ ವ್ಯಕ್ತಿ ಅವರು ನಮಗೆ
ಗಾಡಿ ಕಳಿಸ್ತಾ ಇರ್ತಾರೆ. ಸೊ ನಮ್ಮ ಜೊತೆ ಇನ್ನೂ ಸ್ವಲ್ಪ ಜನ ಇರ್ತಾರೆ. ನಾವು ಅದೇ ಅವ್ರ ವೆಹಿಕಲ್ಲೇ ಹೋಗ್ತೀವಿ. ಲೈಕ್ ಒಂದು ಬಸ್ ಅಂತ ಹೇಳಿದ್ದಾರೆ, ನೋಡಬೇಕು. ಬರ್ತಾ ಇದ್ದೀನಿ ಅಂತಂದ್ರೆ ಅದಾದ್ಮೇಲೆ ನೋಡ್ಬಿಟ್ಟು ಅಪ್ಡೇಟ್ ಮಾಡುವ. ಗಾಯ್ಸ್, ಹಾಗೆ ನಾವು ನಮ್ಮ ಪಿಕ್ ಮಾಡಿಗೆ ಬಸ್ ಬಂದಿದೆ. ಇದರಲ್ಲಿ ನಾವು ಇವಾಗ ನಮ್ಮ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಫಸ್ಟ್ ಆಫ್ ಆಲ್ ನಮಗೆ ಅವರು ಬೋಟ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸ್ಕೂಬಾ ಡೈವಿಂಗ್, ಪ್ಯಾರಾಗ್ಲೈಡಿಂಗ್ ಮತ್ತು ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಅಲ್ಲಿ ಮಾಡಿಸ್ತಾರೆ. ಅದಾದಮೇಲೆ ನಾವು ಮತ್ತೆ ಬರ್ತೀವಿ. ನಮ್ಮ ಪ್ಯಾಕೇಜ್ ಟೈಮ್ ಇವ್ರು ಹೇಳಿರೋದು ಏನು ಅಂತಂದರೆ ಮಾರ್ನಿಂಗ್ 8 to ಈವ್ನಿಂಗ್ ಒಂದು 5 ಅಂತ. ಗಾಯ್ಸ್, ನಾವು ಫೈನಲಿ ಬೀಚ್ ಸೈಡಿಗೆ ಬಂದ್ವಿ. ಆದರೆ ನಮಗೆ ಸ್ವಲ್ಪ ಸಣ್ಣೊಂದು ಪ್ರಾಬ್ಲಮ್ ಆಯ್ತು. ಏನಂತಂದರೆ ನಾವಿಲ್ಲಿಗೆ ಬಂದಾಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರೋದ್ರಿಂದ ನಾವು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಬರ್ತಾ ಇದೀವಿ. ಸೊ ನೋಡ್ತಾ ಇರ್ಬೋದು, ಒಳ್ಳೆ ರೀತಿಗೆ ಮಳೆ ಬರ್ತಾ ಇದೆ. ಬಂದಿರೋ ಟೈಮ ಏನೋ ಗೊತ್ತಿಲ್ಲ, ಬಟ್ ಇರುತ್ತೆ ಸ್ವಲ್ಪ ಟೈಮ್ ಆದಮೇಲೆ ಮಳೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡುವ ಏನು ಅಂತ. ಫಸ್ಟ್ ಆಫ್ ಆಲ್ ನಾವು ಅಲ್ಲಿ ಹೋಗಿ ನಮ್ಮ ಕೌಂಟ್ರಲ್ಲಿ ನಮ್ಮ ಚೆಕ್ ಇನ್ ಮಾಡಬೇಕು. ಅದಾದ್ಮೇಲೆ ನಮ್ಗೊಂದು ID ಕೊಡ್ತಾರೆ. ಅದಾದ್ಮೇಲೆ ನಾವು ತಗೋಬೇಕು. ಹಾಗೆ ನಾವು ಇವಾಗ ಜಸ್ಟ್ ಬೋಟ್ ರೈಡಿಂಗ್ ಜಾಸ್ತಿ ಹೋಗ್ತಾ ಇದೀವಿ. ಓಕೆ, ಸೊ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದೀವಿ, ನೋಡುವ. ಹಾಗೆ ನಾವು ಸ್ಕೂಬಾ ಡೈವಿಂಗ್ಗೆ ಬಂದಿದ್ದೀವಿ. ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಬರ್ಬೋದು. ಅದಾದ್ಮೇಲೆ ಒಳಗಡೆ ಎಂಥ ವ್ಯೂಸ್ ಇದೆ ನಾನು ಡೆಫಿನೆಟ್ ಶೇರ್ ಮಾಡ್ತೀನಿ, ನೋಡಿ. ನಾವು 4 ಜನ ಇದ್ದೀವಿ. ಸೊ ನೋಡುವ. ಸೊ ನಾವು ಸ್ಕೂಬಾ ಡೈವಿಂಗ್ ಇಳಿಯುವಾಗ ಅವರು ಕೊಡುವಂಥ ಆಕ್ಸಿಜನ್ ಮಾಸ್ಕ್ ಮತ್ತು ಸ್ಕೂಬಾದ ವಿಯರ್ ಮಾಡಬೇಕು. ಅದಾದಮೇಲೆ ಒಬ್ಬರು ಬಂದು ನಮ್ಮ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಫಸ್ಟು ನಮ್ಮ ಮೂವಿಯಿಂದಲ್ಲ, ನಾವು ಬಾಯಿಂದ ಬ್ರೀತ್ ಮಾಡಬೇಕು. ಅವ್ರು ಕೊಡುವಂಥ ಅದನ್ನ ಕಚ್ಚಿಡ್ದುಬಿಟ್ಟು ಅದರಲ್ಲಿ ನಾವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಅದಾದಮೇಲೆ ನಾವು ಓಕೆ ಅಂತ ನಮ್ಮ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಬಟ್ ರೈನಿ ಸೀಸನ್ ಬೆಟರ್ ಎಕ್ಸ್ಪೀರಿಯನ್ಸ್ ಅಲ್ಲ. ಯಾಕೆ ಬೆಟರ್ ಎಕ್ಸ್ಪೀರಿಯನ್ಸ್ ಅಲ್ಲ ಅಂತಂದರೆ, ನೀವು 25/1/2024 ಕೆಳಗಡೆ ಕೊಟ್ಟಿರುವಂಥ ವಿಡಿಯೋ ನೋಡ್ಬೋದು. ಅದು ಕಳೆದ ವರ್ಷ ಹೋದಾಗ ಸ್ಕೂಬಾ ಮಾಡಿದಾಗ ಸಿಕ್ಕಿರುವಂಥ ವಿಜುವಲ್. ಅದರಲ್ಲಿ ಮೀನು ಕೂಡ ತುಂಬ ಚೆನ್ನಾಗಿದೆ. ನಾವು ಸಮುದ್ರ ಕೂಡ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿತ್ತು. ಆದರೆ ಈ ವರ್ಷ ನಾವು ಹೋದ ಟ್ರಿಪ್ಪಲ್ಲಿ ಮಾಡಿರುವಂಥ ಸ್ಕೂಬಾ ಡೈವಿಂಗ್ ಮಳೆ ಕಾರಣದಿಂದ ಚೆನ್ನಾಗಿ ಬಂದಿಲ್ಲ. ಒಳಗಡೆ ವಿಜುವಲ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಕ್ಕಿಲ್ಲ. ನೀರು ಕೂಡ ಸ್ವಲ್ಪ ಏರ್ಲಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಗೋವಾ ಅಥವಾ ಎಸ್ಪೆಷಲಿ ನೀವು ಸ್ಕೂಬಾ ಮಾಡ್ತೀನಿ ಅಂತಿದ್ರೆ ಒಂದು ಜನವರಿಯಿಂದ ಏಪ್ರಿಲ್ ಗಂಟೆ ಇರೋ ಟೈಮ್ ಡ್ಯೂರೇಷನ್ ಹೋದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಾವು ಬೀಚಿಂದ ಹೊರಗಡೆ ಬಂದಿದೆ ಸಾಕು. ಮಳೆ 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 ಫುಲ್ಲು ಮಳೆ ಆಗ್ಬಿಟ್ಟು ಪ್ರಾಪರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ಸ್ಟಕ್ ಆಗ್ಬಿಟ್ವಿ. ಒಂಥರ ನಾವು ನಮ್ಮ ಆಲ್ಮೋಸ್ಟ್ ಪ್ಲ್ಯಾನ್ಸ್ ನಮಗೆ ಒಂದು ಪ್ಯಾರಾಗ್ಲೈಡ್ ಮಾತ್ರ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ ಮಾಡಿದ್ವಿ. ಅದೆಲ್ಲ ಮಾಡಿ ನಾವು ಮತ್ತೆ ಫ್ರೆಶ್ ಅಪ್ ಆಗಿ ರಿಟರ್ನ್ ನಾನು ಹೋಗ್ತಾ ಇದ್ದೀವಿ ನಮ್ಮ ರೂಮಿಗೆ. ಸೊ ಇವಾಗ ಅಲ್ಲಿ ಹೋಗಿ ಸ್ವಲ್ಪ ಒಂದು ಡ್ರೆಸ್ ಅಪ್ ಎಲ್ಲ ಆಗಬೇಕು. ಮತ್ತೆ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ರೆಡಿ ಮಾಡಬೇಕು. ಕಾಲ್ ನಾಳೆ ಮಾರ್ನಿಂಗ್ ಲಕ್ಷದ್ವೀಪ್ ಫ್ಲೈಟ್ ಇದೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಅಂತಂದರೆ ಇವತ್ತು ಸಮಥಿಂಗ್ ನಾವು ಬಂದಿರೋ ಟೈಮ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ನೀವು ನೋಡ್ಬೋದು ಮಳೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಇಶ್ಯೂಸ್ ಇದೆ. ಸೊ ನೋಡುವ ಏನಾಗುತ್ತೆ ಅಂತ. ಗೈಸ್, ಹಾಗೆ ಇವಾಗ ಟೈಮ್ ಬಂದು ಮಾರ್ನಿಂಗ್ 4 ಆಗಿದೆ. ನಮಗೆ ಏರ್ಪೋರ್ಟ್ಗೆ ಹೋಗೋ ಟೈಮ್ ಆಗಿದೆ. ನಾವು ನಮ್ಮ ಟ್ಯಾಕ್ಸಿ ಅವರಿಗೆ ಕಾಲ್ ಮಾಡುವಾಗ ಅವರೇನು ಕೆಳಗೆ ಬರ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ರೂಮಿಂದ ಇಳಿತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಾವು ಇವಾಗ ಏರ್ಪೋರ್ಟ್ಗೆ ಹೋಗಿ ಇಲ್ಲಿಂದ ಬೋರ್ಡಿಂಗ್ ಆಗಿ ನಂತರ ಇರೋಂಥ ವಿಜುವಲ್ಸ್ ನಮ್ಮ ಹೋಗೋದು ನಾವು ಕಂಪ್ಲೀಟ್ ಮಾಡುವ. ನಾವು ಹೋಗಾಗಿದೆ.
ವಯಸ್ಸಾಗಿ ನಮ್ಮ ಗಾಡ್ ಬಂದಿದೆ. ಇವರೇ ನಮ್ಮ ಭಯ ಹಾಯ್ ಹೇಳಿ. ಹಾಯ್. ಸೊ ನಾವೆಲ್ಲರೂ ಇವಾಗ ಏರ್ಪೋರ್ಟಿಗೆ ಇಲ್ಲಿದ್ದೀವಿ. ಇಲ್ಲಿಂದ 45 ಮಿನಿಟ್ಸ್ ಏರ್ಪೋರ್ಟಿಗೆ ಡ್ಯೂರೇಷನ್ ಇದೆ. ನಾವು ಇದ್ದೀವಿ. ಅದೇ ಥರ ಇವತ್ತು ನಮ್ಮ ಗೋವಾ ಲಾಸ್ಟಿಗೆ ಹೋಗ್ತಿದೆ. ಸೊ ನಾವು ಲಕ್ಷದ್ವೀಪಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಪ್ರಾಬಬ್ಲಿ ನಮ್ಮ ಪ್ಲ್ಯಾನ್ 2 days ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಗೋವಾದಲ್ಲಿ ನಮಗೆ ಇರುವಷ್ಟು ಈಸಿ ಲಕ್ಷದ್ವೀಪಲ್ಲಿ ಇರೋಲ್ಲ. ಯಾಕೆ ಅಂತಂದರೆ ಅಲ್ಲಿ ಐಲ್ಯಾಂಡ್, ಸೊ ಅವ್ರು ಅದರ ಲಿಮಿಟೇಷನ್ಸ್ ಇದ್ದಾವೆ. ಪರ್ಮಿಟ್ಸ್ ಅದ್ರ ಮೇಲೆ ಲಿಮಿಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇರುವಂತಂದ್ರೆ ನಾವು ಹೋಗುವಾಗ ಫ್ಲೈಟಲ್ಲಿ ಬರುವಾಗ ಶಿಪ್ಪಲ್ಲಿ ನಿಂತಿರೋ ಪ್ಲಾನ್ ಆಗಿರೋದ್ರಿಂದ ಶಿಪ್ಪಿನ ಶೆಡ್ಯೂಲ್ ಬಂದು 2 days ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಬರುತ್ತೆ ಸಮ್ಟೈಮ್ಸ್. ಅದಕ್ಕೆ ಅವರು ಹೇಳಿದ್ದಾರೆ ನಮ್ಮ ಪ್ಯಾಕೇಜ್ ತೊಗೊಂಡಿರೋಂಥದ್ದು. ಸೊ ಆಸ್ ಅ ಗೋವಾದಲ್ಲಿ ನಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆಂತಂದ್ರೆ ನಾವು ಸಮ್ಮರ್ ಟೈಮಲ್ಲೂ ಬಂದಿದ್ದೀವಿ, ಇವಾಗ ರೈನಿ ಟೈಮಲ್ಲೂ ಬಂದಿದ್ದೀವಿ. ಬಟ್ ಆ್ಯಕ್ಚುಲಿ ಬಂದಿರೋದು ಆಫ್ ಸೀಸನ್ ಟೈಮಲ್ಲಿ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ನಮ್ಗೆ ಸಿಕ್ತು. ಪ್ರಾಪರ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಪ್ರಾಪರ್ ಗೇಮ್ಸ್ ಹೋಗೋಕ್ಕಾಗಿಲ್ಲ. ಬಟ್ ಆದರೂ ಎಂಜಾಯ್ ಮಾಡಿದ್ದೀವಿ. ಸೊ ನಾನು ನಿಮ್ಗೇನಾದರೂ ಒಂದು ಏನು ಆಪ್ಷನಬಲ್ ಆಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನೀವು ಗೋವಾ ಬರ್ತಾ ಇದ್ರೆ ಒಂದು ಸೀಸನಬಲ್ ಟೈಮಲ್ಲಿ ಬನ್ನಿ. ಲೈಕ್ ಅಕ್ಟೋಬರ್ ಟು ಜಾನ್ವರಿ ಗಂಟ ಸೀಸನಬಲ್ ಗೋವಾ. ಸೊ ಆ ಟೈಮಲ್ಲಿ ಬರೋದು ತುಂಬ ಬೆಟರ್ ಆಗಿರುತ್ತೆ. ಇವಾಗ ಈವನ್ ಅಕ್ಟೋಬರ್ ಫಸ್ಟ್ ವೀಕಲ್ಲೂ ಕೂಡ ಬರಬೇಡಿ. ಅಕ್ಟೋಬರ್ ಫಸ್ಟ್ ವೀಕ್ ಮುಗ್ದಾದ್ಮೇಲೆ ಬನ್ನಿ. ಅದು ನಿಮ್ಮ ಟ್ರಿಪ್ಪಿಗೆ ಒಳ್ಳೆ ಮೆಮೊರೀಸ್ನ ಕೊಡುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾವಾಗ ನಮಗೆ ನೆಕ್ಸ್ಟ್ ಏನೋ ವಿಷುವಲ್ಸ್ ಇದೆ ಅದು ಕವರ್ ಮಾಡ್ಕೊಬೋಣ. ಹಾಗೆ ನಾವು ಏರ್ಪೋರ್ಟಿಗೆ ಬಂದು ಚೆಕ್ ಇನ್ ಆದ್ವಿ. ಸೊ ನಮ್ಮ ಬ್ಯಾಗೇಜ್ ಎಲ್ಲ ಕೊಟ್ಟು ಇವಾಗ ನಾವು ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡಿದ್ದೀವಿ. ಸೀದಾ ನಮ್ಮ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿ ನಿಮಗೆ ಸ್ವಲ್ಪ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾವು ಐ ಥಿಂಕ್ ನಮ್ಮ ಬೋರ್ಡಿಂಗ್ ಟೈಮಿಗಿಂತ ಒಂದು 45 ಮಿನಿಟ್ಸ್ ಬೇಗನೆ ಬಂದುಬಿಟ್ಟಿದ್ದೀವಿ. ಸೊ ನಮ್ಮ ಬೋರ್ಡಿಂಗ್ ಓಪನ್ ಆಗೋಕ್ಕೆ ಇನ್ನೂ ಒಂದು 45 ಮಿನಿಟ್ಸ್ ಇದೆ. ಸೊ ಅದರಿಂದ ನಾವು ಸ್ವಲ್ಪ ಹೊತ್ತು ಇಲ್ಲೇ ಲಾಂಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೀವಿ. ನೋಡೋಣ. ಓಕೆ.